ದೆನ್ ಇವಾಗ ಕ್ರೀಡೆ ಅಂತ ಹೇಳ್ತಿದ್ದಾರೆ ಅವ್ರ ಹೆಸರು ಕ್ರೀಡೆ ಅಂತ ಹೇಳ್ತಿದ್ದಾರೆ ಅವ್ರ ಹೆಸರು ಓಕೆನಾ ನೀವು ಅವ್ರನ್ನ ಯಾವ ಕ್ರೀಡೆಗೆ ಕಂಪೇರ್ ಮಾಡ್ತೀರಾ ಸರ್ನ ಕ್ರಿಕೆಟ್ ಸರಿ ಕ್ರಿಕೆಟ್ ಅಂತಂದ್ರೆ ತುಂಬ ಇಷ್ಟ ಹೀ ಈಸ್ ಅ ಕ್ರಿಕೆಟರ್ ಸೊ ಕ್ರಿಕೆಟಿಗೆ ಒಳ್ಳೆ ಪ್ಲೇಯರ್ ಅಂತೆ ಅವರು ನಾವು ನೋಡಿಲ್ಲ ತೋರಿಸಿಲ್ಲ ನಮಗೆ ಬಟ್ ಹೇಳ್ತಾರಪ್ಪ ಚೆನ್ನಾಗಿ ಆಡ್ತೀನಿ ಕ್ರಿಕೆಟ್ ನಾನು ಹೆಂಗ್ ತೋರ್ಸೋದು ಒಂದ್ಸತಿ ಏನಾದ್ರು ಬನ್ನಿ ಬೃಂದಾವ್ರೆ ಕ್ರಿಕೆಟ್ ಆಡೋಣ ಕೆಲಸ ಮಾಡಿಸಿದೀನಿ ಅಷ್ಟೊಂದು ಕ್ರಿಕೆಟ್ ಆಡೋಣ ಅಂತ ಗೊತ್ತು ನಾನು ಬೌಲಿಂಗ್ ಮಾಡ್ತೀನಿ ನಾನು ಒಳ್ಳೆ ಬಾಲರ್ ಹೌದಾ ಅಮೇಜಿಂಗ್ ನಾನು ಆಲ್ರೌಂಡರ್ ವೈಡ್ ಹೋದ್ರೂ ಹೊಡಿತೀನಿ ಬಾಲ್ ಈಗ ಈ ಆ್ಯಂಬುಲೆನ್ಸ್ ಆಟೋ ಸೊ ಏನಿದೆ ಅದು ನೆಕ್ಸ್ಟ್ ಏನಾದರೂ ಎಲ್ಲ ಬೇರೆ ಆಟೋದವರು ಇದನ್ನು ಅಳವಡಿಕೆ ಮಾಡ್ಕೊಬೋದಾ ಅವ್ರು ಇದಕ್ಕೆ ಏನಾದರೂ ಆ ಥರದ್ದು ಏನಾದರೂ ಲೈಕ್ ಥಿಂಗ್ಸ್ ಇದೆ ನಂಗೆ ಫಸ್ಟ್ ಏಡ್ ಬಾಕ್ಸ್ ಒಂದು ಕಾಣಿಸ್ತು ಅಷ್ಟೇ ಬೇರೆ ಏನು ಗೊತ್ತಾಗ್ತಿಲ್ಲ ನೀವು ಹೇಳ್ಬೋದಾ ಇದು ಆ್ಯಕ್ಚುಲಿ ನೀವು ಹೇಳಿದ್ರಲ್ಲ ಆಟೋದವರೆಲ್ಲ ಇದನ್ನು ಇದು ಮಾಡ್ಬೋದಾ ಅಂತ ನನಗೆ ಆ್ಯಕ್ಚುಲಿ ಆ್ಯಂಬುಲೆನ್ಸ್ ಆಟೋನ ಆಲ್ ಓವರ್ ಬೆಂಗಳೂರು ಓಡಾಡಿಸ್ತಾ ಇದ್ದೀವಿ ತುಂಬ ಜನ ಆಟೋದವರು ಪರ್ಸ್ನಲಾಗಿ ಫೋನ್ ಮಾಡಿ ಹೇಳಿದ್ರು ಅಂದರೆ ತುಂಬ ಜನ ಆಟೋದವ್ರು ಪರ್ಸ್ನಲಾಗಿ ಫೋನ್ ಮಾಡಿ ಹೇಳಿದ್ರು ಏನಂದರೆ ಸರ್ ನಮಗೂ ತುಂಬ ಆಸೆ ಆಯಿತು ನಮ್ಮ ಆಟೋನ ಆ್ಯಂಬುಲೆನ್ಸ್ ಮಾಡ್ಕೋಬೇಕು ಅಂತ ಬಟ್ ಪ್ಲ್ಯಾನ್ ಆಗಿ ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಮಾಡಬೇಕು ಅಂತ ನಿಮ್ಮ ಆಟೋ ನೋಡಿದ್ಮೇಲೆ ಒಂದು ಐಡಿಯಾ ಬಂದಿದೆ ಯಾವ ಥರ ಆ್ಯಂಬುಲೆನ್ಸ್ ಮಾಡಬೇಕು ಅಂತ ಈ ಐಡಿಯಾ ಏನಕ್ಕೆ ಬಂದಿದ್ದು ಅಂದರೆ ಈ ಕ್ಯಾರೆಕ್ಟರ್ ಬಂದು ಬೆಂಗಳೂರಲ್ಲೇ ಇರೋವಂಥ ಕ್ಯಾರೆಕ್ಟರು ಈ ರೋಡ್ ಆಕ್ಸಿಡೆಂಟ್ಸು ಅಥವಾ ಅಲ್ಲಿ ಇಮಿಡಿಯೇಟ್ ಎಮರ್ಜೆನ್ಸಿ ಆ್ಯಂಬುಲೆನ್ಸಿಗೆ ಕಾಯೋಂಗಿಲ್ಲ ಆಟೋ ಅವ್ನು ಆ್ಯಕ್ಚುಲಿ ಬೇಸಿಕಲಿ ಆಟೋ ಡ್ರೈವರು ಬಟ್ ಅವ್ನ ಆಟೋನ ಈ ಥರ ಆ್ಯಂಬುಲೆನ್ಸಾಗಿ ಕನ್ವರ್ಟ್ ಮಾಡಿಕೊಂಡು ಯಾರ್ಯಾರು ಬಿದ್ದಿದ್ದಾರೆ ಕಷ್ಟದಲ್ಲಿದ್ದಾರೆ ಒದ್ದಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಹಾಸ್ಪಿಟಲ್ಗೆ ಸಾಗಿಸುವಂಥ ಪ್ರಯತ್ನ ನಮ್ಮ ಆ್ಯಂಬುಲೆನ್ಸ್ ಆಟೋದಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ ಇದೆ ಸ್ಟ್ರೆಚ್ಚರ್ ಇದೆ ಫಸ್ಟ್ ಏಡ್ ಬಾಕ್ಸ್ ಇದೆ ಸೊ ಡ್ರೈವರ್ಗೆ ಒಂಚೂರು ಬೇಸಿಕ್ ಫಸ್ಟ್ ಏಡ್ ಮಾಡೋಕ್ಕೆ ಬರೋದ್ರಿಂದ ಅವನೇ ಎಲ್ಲರನ್ನೂ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾ ಇರ್ತಾನೆ ನೀವು ಸಿನಿಮಾ ನೋಡಿದ್ರೆ ಒಂದು ಹಾಡು ಬಿಡ್ತೀವಿ ಅಂದರೆ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಬಿಡ್ತೀವಿ ಅದರಲ್ಲಿ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಈ ಆಟೋ ಯಾವ ಥರ ಯೂಸ್ ಆಗಿದೆ ಅಂತ ಹೀರೋಯಿನ್ಗೆ ಏನಕ್ಕಾದ್ರೂ ಯೂಸ್ ಆಯ್ತಾ ಆಟೋನ ಅಲ್ಲ ನನ್ನ ಲೈಫ್ ಆಗಿ ಸೇವ್ ಆಗಿದ್ದೆ ಈ ಆಂಬು ಆಟೋದಿಂದ ಅದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಹೆಂಗೆ ಅಂತ ಬಟ್ ನನ್ನ ಲೈಫ್ ಗೆಸ್ ಆ ಸಿನಿಮಾದಲ್ಲಿ ಆ ಕೃಪಾನ್ ಕ್ಯಾರೆಕ್ಟರು ಸೇವ್ ಆಗಿದ್ದೇನೆ ಈ ಕ್ರೀಡೆ ಕ್ಯಾರೆಕ್ಟರಿಂದ ಆ್ಯಂಡ್ ಈ ಆಂಬು ಆಟೋದಿಂದ ಸರ್ ನೀವೇನೇನು ಹೇಳಿದ್ರಿ ನನಗೆ ಅವಾಗಲೇ ಅರ್ಥ ಆಗಲಿಲ್ಲ ಹಾರ್ಮೋನ್ಸು ಮಗು ಅದು ಇದು ಅಂತ ಹೇಳ್ಬಿಟ್ಟು ಏನಾದರೂ ಇದು ಸ್ಟಡಿ ಮಾಡಿರೋವಂಥ ಸಿನಿಮಾನ ಅದರ್ವೈಸ್ ಏನಾದರೂ ಒಂದು ಥಾಟ್ ವಿಷನ್ ಆ ಥರ ಬಂದಿರೋದು ಇಲ್ಲ ಇದು ಒಂದು ಫ್ಯಾಂಟಸಿ ಹ್ಯೂಮರ್ ಸಿನಿಮಾ ಏನೋ ಸೈನ್ಸ್ ಫಿಕ್ಷನ್ ಅಲ್ಲ ಏನೋ ಸೈನ್ಸು ಅಥವಾ ಹಾರ್ಮೋನ್ಸು ಅದು ಹೆಂಗೆ ವರ್ಕ್ ಆಗುತ್ತೆ ಆ ಥರದ್ದಲ್ಲ ಇದೊಂದು ಫ್ಯಾಂಟಸಿ ಹ್ಯೂಮರು ಈಗ ನಾವೆಲ್ಲ ನಮ್ಮದೆಲ್ಲ ಮೂಲ ಫಾರ್ಮು ಕ್ರೋಮೋಸೋಮ್ಸೆ ನಾವೆಲ್ಲ ಕ್ರೋಮೋಸೋಮ್ಸ್ಗಳಾಗಿದ್ದೋರೆ ಸೊ ಈ ಥರದ್ದೊಂದು ಫ್ಯಾಂಟಸಿ ಐಡಿಯಾ ಇಟ್ಕೊಂಡು ಅದಕ್ಕೊಂದು ಆಸೆ ಅದಕ್ಕೊಂದು ಕನಸು ಅದಕ್ಕೊಂದು ಜೀವ ಆ ಥರದ್ದೆಲ್ಲ ಇದ್ದಾಗ ಹೇಗಿರತ್ತೆ ಅಂದರೆ ಅದು ಯೋಚನೆ ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನೀವು ಸಿನಿಮಾ ನೋಡಿದ್ರೆ ಅದು ತುಂಬ ಸಿಂಪಲ್ ಆಗಿದೆ ಸೊ ಆ ಥರದ ಐಡಿಯಾ ಇಟ್ಕೊಂಡು ಮಾಡಿರೋದು ಬಟ್ ಇದು ಪ್ಯೂರ್ ಆ್ಯಂಡ್ ಪ್ಯೂರ್ ಫ್ಯಾಂಟಸಿ ಹ್ಯೂಮರು ನಾಟ್ ಸೈನ್ಸ್ ರಿಲೇಟೆಡ್ ಇಲ್ಲ ನಾನು ಸ್ಟೂಡೆಂಟೇ ಅಲ್ಲ ಅಂದರೆ ಮೀನು ಅಕಾಡೆಮಿಕಲಿ ಸ್ಟೂಡೆಂಟ್ ಅಲ್ಲ ಲೈಫಲ್ಲಿ ಯಾವಾಗಲೂ ಸ್ಟೂಡೆಂಟು ಅಕಾಡೆಮಿಕಲಿ ಏನೇನೋ ಓದಿದ್ದೀನಿ ಅದೆಲ್ಲ ಬಟ್ ಎಲ್ಲ ಬ್ರ್ಯಾಕೆಟಲ್ಲಿರುತ್ತೆ ಯಾವುದೋ ಬ್ರ್ಯಾಕೆಟಿಂದ ಆಚೆ ಬಂದಿಲ್ಲ ನಾವು ಅದನ್ನು ತುಂಬ ಸೇಫಾಗಿ ಇಟ್ಟಿದ್ದೀವಿ ನಮ್ಮ ಎಜುಕೇಷನ್ ಎಲ್ಲ ಬ್ರ್ಯಾಕೆಟ್ ಒಳಗೆ ಸೇಫಾಗಿ ಇಟ್ಟಿದ್ದೀವಿ ನಾವು ಥ್ಯಾಂಕ್ಸ್ ತುಂಬ ಜನ MBBS ಅಂದ್ಕೊಂಡಿದ್ದಾರೆ ಅಂದಿದ್ದೀನಿ ಏನು ನೋಡಿ ಏನೋ ಒಂದು ಓದಿದರೆ ನಾವು ಅದೇ ಓದಿದ್ದೀವಿ ಅಂತ ಹೇಳಬೇಕು ತುಂಬ ಓದಿಲ್ಲ ಅಂದರೆ ಜನ ಏನೇನು ಅನ್ಕೊತಾರೆ ಹೌದು ಅದು ಓದಿದ್ದೀನಿ ಅಂದರೆ ಆಯ್ತಲ್ವ ಎಲ್ಲ ಓದಂಗಿರುತ್ತೆ ಅಥವಾ ಅದೇ ಹೇಳಿ ನನ್ನ ಲೈಫ್ ತುಂಬ ಸಿಂಪಲ್ ಇದೆ ಯಾಕೆ ನಾವು ತುಂಬ ಕಷ್ಟಪಡಬೇಕು ಅಂತ ನೋಡಿ ನೀವು ಸಿನಿಮಾ ಹೆಸರು ಒಂದಲ್ಲ ಎರಡಲ್ಲ ಅಂತ ಇಟ್ಟಿದ್ದೀರಾ ಇವ್ರು ನೋಡಿದ್ರೆ ಈ ವರ್ಷ 5 ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತಾರೆ ನಿಮ್ಮನ್ನೇ ಬೀಟ್ ಮಾಡಿಬಿಟ್ಟಿದ್ದಾರೆ ಹೌದೌದು ಆಲ್ರೆಡಿ 5 ಸಿನಿಮಾ ಮಾಡಿದ್ದಾರೆ ಅದೇ ನಾನು ಹೇಳಿದ್ನಲ್ಲ ಅಚ್ಚ ಕನ್ನಡದ ಸ್ವಚ್ಛ ಪ್ರತಿಭೆ ನಿಜವಲ್ಲೂ ವೆರಿ 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 ನಮಗಂತೂ ಕ್ಲೈಮ್ಯಾಕ್ಸ್ ಸೀನೆಲ್ಲ ಶೂಟ್ ಮಾಡಬೇಕಾದ್ರೆ ಅಲ್ಲಿ ನಮ್ಮ ಜೊತೆ ಲೈಟ್ ಇಂಜಿನಿಯರ್ಸ್ ಇರ್ತಾರೆ ತುಂಬ ಜನ ಟೀಮವ್ರು ಇರ್ತಾರಲ್ಲ ನನಗೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ ಇನ್ನೂ ಟೇಕೆ ಓಕೆ ಆಗಿಲ್ಲ ಇವ್ರು ಇನ್ನೂ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಆಗಲೇ ಅವ್ರು ಹೇಳೋರು ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಇದು ವರ್ಕ್ ಆಗುತ್ತೆ ಅಂತ ಮಳೆ ಜೋರಾಯಿತು ಸೊ ಆ ಥರದ್ದು ಒಬ್ಬ ನಟಿ ಸೊ ಅದು ಇನ್ನೂ 5 ಅಲ್ಲ ಅವ್ರೊಂದು 50-60 ಮಾಡ್ತಾರೆ ಈಸಿಯಾಗಿ
ಆರಾಮ್ಸೆ ಮಾಡ್ತಾರೆ. ಅಲ್ಲ ಸತ್ಯ ಸರಿಂದ ಇದೆಲ್ಲ ಬರ್ತಾ ಇರೋದು ಇಟ್ ಮೀನ್ಸ್ ಅ ಲಾಟ್ ಟು ಮಿ ಬಿಕಾಸ್ ನಾನು ಸತ್ಯ ಸರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಫಾರ್ ದ ಫಿಲ್ಮ್ ಮೇಕರ್ ಹೀ ಈಸ್ ಆ್ಯಂಡ್ ಅವ್ರ ಬಾಯಿಂದ ಇಂಥದ್ದೆಲ್ಲ ಕೇಳೋದು ಅಂತಂದರೆ ಐ ಗೆಸ್ ನನ್ನ ಸೌಭಾಗ್ಯ ಸರ್. ನೀವೆಲ್ಲ ಹಿಂಗೆ ಅಂದು ನಾನು ಯಾರೋ ಒಂದು 60-65 ವರ್ಷ ಪಾಪ ಯಾರು ಮಾಡಿರೋದು 3 ಪಿಕ್ಚರು, ಇದು 4ನೇ ಪಿಕ್ಚರು. ನಾನು ಏನು ಹೇಳ್ಬೇಕು ಇವರಿಗೆ? ಮಾಡಿನೇ ನಮ್ಮ ಲೈಫೆಲ್ಲ ಹಾಳು ಮಾಡಿ. ಇಲ್ಲ, ನನಗೆ ಒಂದು ನಂಬಿಕೆ ಇರೋದೇನೆಂದರೆ, ಇವನ್ ನಮ್ಮ ರಾಮರೇ ಇದ್ದಾಗ್ಲೂ ನಾವು ಯಾರು ಅಂತ ಗೊತ್ತಿರಲಿಲ್ಲ, ಏನು ಅಂತ ಗೊತ್ತಿರಲಿಲ್ಲ. ಇದರಿಂದನೇ ನೀರು ಬೀಳುತ್ತಾ, ನಾವು ಯಾರು ಅಂತ ಗೊತ್ತಿರಲಿಲ್ಲ, ಏನು ಅಂತ ಗೊತ್ತಿರಲಿಲ್ಲ. ಬಟ್ ಜನ ಬಂದರು, ಒಳ್ಳೆ ಸಿನಿಮಾ ಅಂದ ತಕ್ಷಣ ಜನ ಬಂದರು. ಅದೊಂದು ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅಂದರೆ ಜನಕ್ಕೆ ಇದು ಒಳ್ಳೆ ಸಿನಿಮಾ, ಇದು ನೋಡ್ಬೋದು ಅಂತ ಒಂದು ಟ್ರಸ್ಟ್ ಕ್ರಿಯೇಟ್ ಆಗಬೇಕಷ್ಟೆ. ಆ ಟ್ರಸ್ಟ್ ಒಂದು ಕ್ರಿಯೇಟ್ ಆಗ್ಬಿಡ್ತು. ಆ ಟ್ರಸ್ಟ್ ಕ್ರಿಯೇಟ್ ಆಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು ಚಿಕ್ಕ ಟ್ರಸ್ಟ್ ಕ್ರಿಯೇಟ್ ಆಗೋಯ್ತು ಅಂದರೆ ಜನ ತುಂಬ ಖುಷಿಯಾಗಿ ಥಿಯೇಟ್ರಿಗೆ ಬರ್ತಾರೆ. ಅವರೇ ಇನ್ನೊಂದು 4 ಜನ ಕೇಳ್ತಾರೆ ಈ ಸಿನಿಮಾ ಇದೆ ನೋಡಿ. ಯಾಕಂದರೆ ಜನಕ್ಕೆ ಬೇಕು, ಒಳ್ಳೆ ವಿಷಯಗಳು ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ನಗು ಬೇಕು, ಖುಷಿಯಾಗಿರಬೇಕು. ಅದನ್ನು ಹಂಚಕ್ಕೆ ಎಲ್ಲರೂ ಯೋಚನೆ ಮಾಡ್ತಾರೆ, ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಜನ 100%. ಸರ್ ಹೇಳ್ದಂಗೆ ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ನಾನು ಇದನ್ನು ಯಾವತ್ತೂ ಹೇಳ್ತೀನಿ. ಇನ್ಫ್ಯಾಕ್ಟ್ ಕನ್ನಡದ ಜನತೆ ಕೈ ಬಿಡಲ್ಲ ಅನ್ನೋದು. ಆ್ಯಂಡ್ ಎಕ್ಸ್ ಆ್ಯಂಡ್ ವೈ ಸಿನಿಮಾ ಸರ್ದು ಹಿಂದಿನ ಸಿನಿಮಾಗಳು ಹೇಗಿತ್ತಲ್ಲ ಅದಕ್ಕಿಂತ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಫ್ರೆಂಟಾಗಿದೆ ಅನ್ನೋದು ನನ್ನ ಫೀಲಿಂಗು. ಆ್ಯಂಡ್ ಹಿಂದಿನ ಸಿನಿಮಾಗಳಿಗೂ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಾರೆ ಕನ್ನಡದ ಜನತೆ. ಆ್ಯಂಡ್ ಎಕ್ಸ್ ಆ್ಯಂಡ್ ವೈ ಈಸ್ ಸೂಪರ್ ಎಂಟರ್ಟೈನಿಂಗ್. ಆ್ಯಂಡ್ ಈ ಜರ್ನಿ ಕಥೆಗಳೆಲ್ಲ ಯೂಶ್ವಲಿ ನನಗೆ ಪರ್ಸ್ನಲಿ ತುಂಬಾ ಇಷ್ಟ. ಬಿಕಾಸ್ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ, ತುಂಬಾ ಎಲಿಮೆಂಟ್ಸ್ ಇರುತ್ತೆ. ಆ್ಯಂಡ್ ನಾನು ಇಂಥ ಒಂದು ಸಿನಿಮಾದ ಪಾರ್ಟ್ ಆಗಿದ್ದಕ್ಕೆ ತುಂಬಾ ಖುಷಿ ಇದೆ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ.